ನಮಸ್ಕಾರ. ಇವತ್ತು ನಾವು ಪರಿಸರ ಅಧ್ಯಯನದ ಪರಿಸರ ವ್ಯವಸ್ಥೆ ಎನ್ನುವ ಪರಿಕಲ್ಪನೆ ಬಗ್ಗೆ ತಿಳ್ಕೊಳ್ಳೋಣ. ಪರಿಸರ ವ್ಯವಸ್ಥೆ, ಎಕೋಸಿಸ್ಟಮ್, ದ ಇಂಟ್ರಾಕ್ಷನ್ ಆ್ಯಂಡ್ ಇಂಟರ್ರಿಲೇಷನ್ಶಿಪ್ ಬಿಟ್ವೀನ್ ದ ಲಿವಿಂಗ್ ಕಮ್ಯುನಿಟಿ, plants, animals and organism in relations to each other and non-living community like soil, air and water is referred to as an ecosystem. Thus, an ecosystem is a structural and functional unit of biosphere. It is made up of living and non-living being and their physical environment. ಸೊ ಪರಿಸರ ಅಧ್ಯಯನದಲ್ಲಿ ಪರಿಸರ ವ್ಯವಸ್ಥೆ ಅಂತಕ್ಕ ಒಂದು ಬಹುಮುಖ್ಯವಾದಂಥ ಪರಿಕಲ್ಪನೆ. ಆ ಪರಿಸರ ವ್ಯವಸ್ಥೆ ಅಂತಕ್ಕದ್ದು ಜೀವಿಗಳು ಮತ್ತು ಅಜೀವಿಗಳು ಅಥವಾ ಜೈವಿಕ ಮತ್ತು ಅಜೈವಿಕ ಘಟಕಗಳ ಒಂದು ಸಂಬಂಧವನ್ನು ನಾವು ಪರಿಸರ ವ್ಯವಸ್ಥೆ ಅಂತ ಹೇಳಬಹುದು. ಅಂದರೆ ಪ್ರಾಣಿಗಳು, ಸಸ್ಯಗಳು, ವಿವಿಧ ರೀತಿಯಂಥ ಜೈವಿಕ ಅಂಶಗಳು, ಹಾಗೆ ಭೂಮಿ, ಗಾಳಿ, ಹಾಗೆ ನೀರು ಮೊದಲಾದವುಗಳ ನಡುವೆ ಇರುವ ಅಂತರ್ ಸಂಬಂಧವನ್ನು ನಾವು ಪರಿಸರ ವ್ಯವಸ್ಥೆ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ. ಪರಿಸರ ಈ ಎರಡು ಅಂಶಗಳಿಂದ ಒಡಗೂಡಿ ಅಥವಾ ಒಗ್ಗೂಡಿ ನಿರ್ಮಾಣ ಆಗಿರೋದನ್ನು ನಾವು ನೋಡ್ಬೋದು. ನಮ್ಮ ವಾತಾವರಣದಲ್ಲಿ ಜೈವಿಕ ವಾತಾವರಣ ಅಂತ ಏನು ಕರಿತೀವಿ, ಬಯೋಸ್ಫಿಯರ್ ಅಂತ ಏನು ಕರಿತೀವಿ, ಇದರಲ್ಲಿ ಒಂದು ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಅಂಶವಾಗಿ ಕಾರ್ಯಾಚರಣೆಯನ್ನು ಹೊಂದಿದೆ. ಅಥವಾ ಮತ್ತೊಂದು ರೀತಿಯಲ್ಲಿ ಹೇಳೋದಾದರೆ ದ ಇಂಟರ್ರಿಲೇಷನ್ ಬಿಟ್ವೀನ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಇನ್ ದ ಎನ್ವೈರನ್ಮೆಂಟ್. ಸೊ ಇಲ್ಲಿ ನಾವು ವಿವಿಧ ಪರಿಸರ ಅಂತ ಬಂದಾಗ ಪರಿಸರದಲ್ಲಿರತಕ್ಕಂಥ ಭೌತಿಕ ಮತ್ತು ಅಭೌತಿಕ ಘಟಕಗಳ ನಡುವಿನ ಅಂತರ ಸಂಬಂಧವನ್ನು ಪರಿಸರ ವ್ಯವಸ್ಥೆ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ. ಇನ್ ಅದರ್ ವರ್ಡ್ಸ್, ಎ ನ್ಯಾಚುರಲ್ ಎಕೋಸಿಸ್ಟಮ್ ಈಸ್ ಡಿಫೈನ್ಡ್ ಆಸ್ ಎ ನೆಟ್ವರ್ಕ್ ಆಫ್ ಇಂಟ್ರಾಕ್ಷನ್ ಅಮಾಂಗ್ ದ ಆರ್ಗನಿಸಮ್ಸ್ ಆ್ಯಂಡ್ ಬಿಟ್ವೀನ್ ಆರ್ಗನಿಸಮ್ ಆ್ಯಂಡ್ ದೇರ್ ಎನ್ವೈರನ್ಮೆಂಟ್. Nutrient cycles and energy flows keep these living and non-living component connected in an ecosystem. ಸೊ ಪರಿಸರ ವ್ಯವಸ್ಥೆ ಅಂತಕ್ಕದ್ದು ಮತ್ತೊಮ್ಮೆ ಹೇಳೋದಾದರೆ ಅಂತರ್ ಸಂಬಂಧದ ವ್ಯವಸ್ಥೆ ಅಂತ ಹೇಳ್ಬೋದು. ಯಾವುದು ಅಂತ ಬಂದಾಗ ಈ ಆರ್ಗ್ಯಾನಿಸಮ್ ಮತ್ತು ನಾನ್ ಆರ್ಗ್ಯಾನಿಸಮ್ ಅಂತ ಏನು ಕರಿತೀವಿ, ಅಥವಾ ಭೌತಿಕ ಮತ್ತು ಅಭೌತಿಕ, ಜೈವಿಕ ಅಥವಾ ಅಜೈವಿಕ ಘಟಕಗಳು ಪರಿಸರದಲ್ಲಿ ಹೊಂದಿರುವಂಥ ಒಂದು ಅಂಶ ಅಂತ ಹೇಳಲಾಗುತ್ತೆ. ಇಲ್ಲಿ ನ್ಯೂಟ್ರಿಯೆಂಟ್ ಸೈಕಲ್ ಅಂತ ಏನು ಕರಿತೀವಿ, ಪೋಷಕಾಂಶಗಳ ಒಂದು ಚಕ್ರೀಯ ವ್ಯವಸ್ಥೆ ಅನ್ನೋದೇನಿದೆ ಅಥವಾ ಒಂದು ಶಕ್ತಿಯ ಚಲನೆ ಏನಿದೆ, ಅವುಗಳಿಂದಾಗಿ ಜೈವಿಕ ಮತ್ತು ಅಜೈವಿಕ ಘಟಕಗಳು ಒಂದನ್ನೊಂದು ಸಂಬಂಧವನ್ನು ಹೊಂದಿವೆ ಅಂತ ಹೇಳ್ಬೋದು. ಹಾಗಾಗಿ ಪರಿಸರ ವ್ಯವಸ್ಥೆ ಅಂತಕ್ಕದ್ದು ಪರಿಸರ ಅಧ್ಯಯನದಲ್ಲಿ ಒಂದು ಭಾಗವಾಗಿ ನಾವು ನೋಡ್ಬೋದು. ಅಥವಾ ನಾವು, ನೀವು ಅಥವಾ ಒಂದು ಪ್ರಾಣಿ, ಪಕ್ಷಿ ಅಥವಾ ವಿವಿಧ ರೀತಿಯಾದಂಥ ಸಸ್ಯ ಮೊದಲಾದವುಗಳು ಅಸ್ತಿತ್ವದಲ್ಲಿದೆ ಅಂತಂದರೆ ಅದು ಪರಿಸರ ವ್ಯವಸ್ಥೆಯಿಂದ ಅಂತ ಹೇಳಬಹುದು. ಪರಿಸರ ವ್ಯವಸ್ಥೆಯ ಒಂದು ವ್ಯಾಪ್ತಿ ಮತ್ತು ಅದರ ಪ್ರಾಮುಖ್ಯತೆ ಅಂಶವಾಗಿ ನೋಡಿದಾಗ, ecosystem is a part of natural environment, consists of a community of living beings and the physical environment, both constantly interchanging materials and energy between them. It is the sum total of environment or part of nature. ಸೊ ನಾವಿಲ್ಲಿ ಪರಿಸರ ವ್ಯವಸ್ಥೆ ಅಂತಕ್ಕ ಅದು ಒಂದು ಪರಿಸರದಲ್ಲಿ ಇರ್ತಕ್ಕಂಥ ಪ್ರಾಕೃತಿಕ ಒಂದು ವ್ಯವಸ್ಥೆ ಅಂತ ಕರಿತೀವಿ. ಅದರಲ್ಲಿ ಪ್ರಮುಖವಾಗಿ ಜೈವಿಕ ಮತ್ತು ಅಜೈವಿಕ ಘಟಕಗಳ ಒಂದು ಭಾಗವಾಗಿ ನಾವು ನೋಡ್ಬೋದು. ಸೊ ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಅವು ಪರಸ್ಪರ ಒಂದನ್ನೊಂದು ಈ ಒಂದು ಶಕ್ತಿಯ ಚಲನೆ ಅಥವಾ ಇರ್ತಕ್ಕಂಥ ಒಂದು ಭೌತಿಕ ಅಂಶಗಳ ಮೇಲೆ ಅಸ್ತಿತ್ವದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥಿತವಾದಂಥ ರೂಪ ಅಂತ ಹೇಳಬಹುದು ಅಥವಾ ಸ್ವರೂಪ ಅಂತ ಹೇಳಬಹುದು. ಇಲ್ಲಿ ನಿಮಗೆ ಒಂದು ಚಿತ್ರವನ್ನು ತೋರಿಸ್ತಾ ಇದ್ದೀನಿ. ಆ ಚಿತ್ರದಲ್ಲಿ ನೀವು ನೋಡ್ಬೋದು ಪರಿಸರ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದು ಭಾಗಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಅದು ನೋಡಿ, ಓಝೋನ್ ಲೇಯರ್ ಆಗಿರ್ಬೋದು, ಟ್ರೋಪೋಸ್ಫಿಯರ್ ಆಗಿರ್ಬೋದು, ಅಥವಾ ಸ್ಟ್ರಾಟೋಸ್ಫಿಯರ್ ಆಗಿರ್ಬೋದು, ಮೇಯೋಸ್ಫಿಯರ್ ಆಗಿರ್ಬೋದು, ಆಮೇಲೆ ಥರ್ಮೋಸ್ಫಿಯರ್ ಆಗಿರ್ಬೋದು, ಎಕ್ಸೋಸ್ಫಿಯರ್ ಆಗಿರ್ಬೋದು, ಇವೆಲ್ಲವೂ ಸಹ ಒಂದೊಂದು ಹಂತ ಭೂಮಿಯ ಮೇಲೆ ಇರ್ತಕ್ಕಂಥ ವಿವಿಧ ರೀತಿಯಂಥ ಭಾಗಗಳು ಅಂತ ಹೇಳ್ಬೋದು. ಆ ಒಂದು ಚಿತ್ರವನ್ನು ನೀವು ಗಮನಿಸಿದಾಗ ಗೊತ್ತಾಗುತ್ತೆ. ಭೂಮಿಯ ಮೇಲೆ ವಿವಿಧ ರೀತಿಯಂಥ ಬಯೋಸ್ಫಿಯರ್ ಏನಿದೆ, ಓಝೋನ್ ಲೇಯರ್ ಏನಿದೆ, ಟ್ರೋಪೋಸ್ಫಿಯರ್ ಏನಿದೆ, ಸ್ಟ್ರಾಟೋಸ್ಫಿಯರ್ ಏನಿದೆ, ಮೆಸೋಸ್ಫಿಯರ್ ಏನಿದೆ, ಥರ್ಮೋಸ್ಫಿಯರು, ಇವೆಲ್ಲವೂ ಸಹ ಒಂದೊಂದು ಭೌಗೋಳಿಕ ಹಂತಗಳು ಅಂತ ಹೇಳಲಾಗುತ್ತೆ ಹವಾಗುಣದಲ್ಲಿ. ಸೊ ಈ ಎಲ್ಲ ಅಂಶಗಳನ್ನು ಸಹ ನಾವು ಒಂದು ವಾತಾವರಣ ಅಂತ ಹೇಳಲಿಕ್ಕೆ ಸಾಧ್ಯ ಭೂಮಿಯ ಮೇಲೆ. ಸೊ ಅದರದ್ದೇ ಆದಂಥ ಒಂದು ಜೈವಿಕ ರಚನೆ ಆಗಲಿಕ್ಕೆ ಅವಕಾಶ ಆಗಿರೋದನ್ನು ನಾವು ನೋಡ್ಬೋದು. ಒಂದೊಂದು ಹಂತದಲ್ಲಿ ಒಂದೊಂದು ರೀತಿಯಾದಂಥ ಅಂಶಗಳನ್ನು ನೀವು ಕಾಣಲಿಕ್ಕೆ ಸಾಧ್ಯ ಇದೆ. ಪರಿಸರ ಅಂತಕ್ಕಂಥದ್ದು ಈ ಕೆಳಗಿನ ಅಂಶಗಳನ್ನು ನಾವು ನೋಡ್ಬೋದು. ಒಂದನೇದು ಅಟ್ಮಾಸ್ಫಿಯರ್, ವಾತಾವರಣ ಅಂತ ಬಂದಾಗ
The atmosphere refers to the protective blanket of gases surrounding the earth. It sustains life on the earth. It saves the earth from the hostile environment of the outer space. The atmosphere composed of nitrogen and oxygen in large quantity along with small percentage of other gases such as argon, carbon dioxide and trace gases. The gas which make up less than 1% by volume of the atmosphere. So this is one of the main thing. ವಾತಾವರಣ ಅಥವಾ ಏನು ವಿವಿಧ ರೀತಿಯಾದ ಪರಿಸರದಲ್ಲಿ ಇರ್ತಕ್ಕಂಥ ನಾವು ನೋಡಿದಾಗ ಮುಖ್ಯವಾಗಿ ನೋಡೋದಾದ್ರೆ ಇಲ್ಲಿ ವಿವಿಧ ರೀತಿಯಂಥ ಅನಿಲಗಳಿಂದ ಕೂಡಿರ್ತಕ್ಕಂಥ ಒಂದು ಭಾಗವನ್ನು ನಾವಿಲ್ಲಿ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ. ಇದರಲ್ಲಿ ಮುಖ್ಯವಾಗಿ ಅತಿ ಹೆಚ್ಚು ಪ್ರಮಾಣದಲ್ಲಿ ನಾವು ನೋಡಬಹುದಾದಂಥ ಒಂದು ಅನಿಲದ ಕಣಗಳು ಅಂತ ಬಂದರೆ ನೈಟ್ರೋಜನ್ ಮತ್ತು ಆಕ್ಸಿಜನ್ ಅನ್ನು ನಾವು ನೋಡಬಹುದು. ಜಲಜನಕ ಮತ್ತು ಆಮ್ಲಜನಕಗಳನ್ನು ನೋಡಲಿಕ್ಕೆ ಸಾಧ್ಯ. ಅದಲ್ಲದೆ ಹಲವಾರು ರೀತಿಯಾದಂಥ ಒಂದು ಅನಿಲಗಳನ್ನು ನಾವು ನೋಡಬಹುದು. ಕಡಿಮೆ ಬಳಕೆಯಲ್ಲಿರ್ತಕ್ಕಂಥ ಅಥವಾ ನಾವು ಬಳಸಬೇಕಾದಂಥದ್ದು ಅಥವಾ ನಾವು ಯಾವುದೇ ಒಂದು ವ್ಯಕ್ತಿ ಜೀವನ ಮಾಡಬೇಕಾದ್ರೆ ಬೇಕಾಗಿರ್ತಕ್ಕಂಥ ಗಾಳಿ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಬೇಕಾಗಿರ್ತಕ್ಕಂಥ ಗಾಳಿಗಳನ್ನು ಕಡಿಮೆ ಪ್ರಮಾಣದ ಒಂದು ಗಾಳಿಯನ್ನು ಬಳಕೆ ಮಾಡ್ತಕ್ಕಂಥ ವಿವಿಧ ರೀತಿಯಾದಂಥ ಒಂದು ಅಂಶಗಳು ನೋಡ್ಬೋದು. ಅದು ಆರ್ಗ್ಯಾನ್, ಕಾರ್ಬನ್ ಡೈಆಕ್ಸೈಡ್ ಅಥವಾ ಟ್ರೇಸ್ ಗ್ಯಾಸಸ್ ಇವೆಲ್ಲವನ್ನು ಸಹ ನಾವು ನೋಡಲಿಕ್ಕೆ ಸಾಧ್ಯ ಇದೆ ಅಟ್ಮಾಸ್ಫಿಯರ್ ಅಂತಕ್ಕಂಥ ಅಂಶದಲ್ಲಿ. ನೆಕ್ಸ್ಟು ಹೈಡ್ರೋಸ್ಫಿಯರ್ ಅಂತ ಹೇಳಲಾಗುತ್ತೆ. ಹೈಡ್ರೋಸ್ಫಿಯರ್ comprises all water resources such as ocean, seas, lakes, rivers, reservoirs, ice caps, glaciers and ground water. ಸೊ ಇದು ಹೈಡ್ರೋಸ್ಫಿಯರ್ ಅಂದರೆ ನಮ್ಮ ಜಲಮಂಡಲವನ್ನು ಹೇಳುತ್ತೆ. ಸೊ ಈ ಜಲಮಂಡಲ ಅಂತಕ್ಕಂಥದ್ದು ಏನಿದೆ ಏನು ವಾತಾವರಣದಲ್ಲಿ ನಾವು ನೋಡಿದಾಗ ನೀರಿನ ಮೂಲಗಳನ್ನು ಹೇಳುವಂಥ ಒಂದು ಭಾಗ ಅಂತ ಹೇಳ್ಬೋದು ಪರಿಸರ ವ್ಯವಸ್ಥೆಯಲ್ಲಿ. ಅದರಲ್ಲಿ ನಾವು ನೀರಿನ ಮೂಲಗಳು ಎಲ್ಲಿ ನೋಡ್ಬೋದು, ನಿಮ್ಗೆ ಗೊತ್ತಿದೆ ನಮ್ಮ ಒಂದು ಪ್ರಪಂಚದಲ್ಲಿ ಅತಿ ಹೆಚ್ಚು ನೀರಿನ ಮೂಲವನ್ನು ಹೊಂದಿದೆ. ಅಬೌವ್ 71% ಆಫ್ ದ ಸರ್ಫೇಸ್ ಇಸ್ ಕವರ್ಡ್ ಬೈ ದ ವಾಟರ್. ಅಂದರೆ ನಮ್ಮಲ್ಲಿ ಸುಮಾರು ಭೂಮಿಯನ್ನು ಮಂಡಲ ಅಂತಕ್ಕಂಥದ್ದಿದೆ ಅಥವಾ ಭೂಮಿ ಅನ್ನತಕ್ಕಂಥದ್ದು ಆವೃತವಾಗಿರ್ತಕ್ಕಂಥ ನಾವು ನೋಡಿದಾಗ ಅತಿ ಹೆಚ್ಚು ಭಾಗವನ್ನು ಒಂದು ಆವೃತವಾಗಿರ್ತಕ್ಕಂಥದ್ದು ನೀರಿನ ಮೂಲಗಳು. ಅದರಲ್ಲೂ ಸಮುದ್ರ ಅಂದರೆ ಸಮುದ್ರಗಳಾಗಿರ್ಬೋದು, ಸಾಗರಗಳಾಗಿರ್ಬೋದು, ಅಥವಾ ಕೆರೆ ನೀರಿನ ಮೂಲಗಳಾಗಿರ್ಬೋದು, ಅಥವಾ ಏನು ಅಂತರ್ಜಲ ಆಗಿರ್ಬೋದು, ಅಥವಾ ವಿವಿಧ ರೀತಿಯಾದಂಥ ಒಂದು ಏನು ಪರ್ವತ ಶ್ರೇಣಿಗಳಾಗಿರಬಹುದು, ಇವೆಲ್ಲವನ್ನು ಹಿಮ ಪರ್ವತಗಳು ಅಂತ ಏನು ಕರಿತೀವಿ, ಇವುಗಳಾಗಿರ್ಬೋದು. ಇವೆಲ್ಲವನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಇದನ್ನು ನಾವು ಹೈಡ್ರೋಸ್ಫಿಯರ್ ಅಂತ ಕರಿತೀವಿ, ಜಲಮಂಡಲ ಅಂತ ಹೇಳ್ತಕ್ಕಂಥ ನೋಡ್ಬೋದು. ದೆನ್ ಲಿಥೋಸ್ಫಿಯರ್, ಇಟ್ ಈಸ್ ದ ಔಟರ್ mantle of solid earth. It contains minerals occurring in the earth crust and the soil. ಸೊ ಇದು ತುಂಬ ಮುಖ್ಯವಾದ್ದು. ಭೂಮಿಯ ಒಳಗಡೆ ಇರತಕ್ಕಂಥ ಒಂದು ಭಾಗವನ್ನು ನಾವು ಲಿಥೋಸ್ಫಿಯರ್ ಅಂತ ಹೇಳ್ಬೋದು. ಇದರಲ್ಲಿ ಸಾಕಷ್ಟು ರೀತಿಯಾದಂಥ ಪಳೆಯುಳಿಕೆಗಳಿಂದ ಸಾಕಷ್ಟು ಖನಿಜಾಂಶಗಳನ್ನು ನಾವು ನೋಡ್ಬೋದು. ವಿವಿಧ ರೀತಿಯಾದಂಥ ಒಂದು ಖನಿಜಾಂಶಗಳನ್ನು ನಾವು ಪೆಟ್ರೋಲಿಯಂ ಉತ್ಪನ್ನಗಳನ್ನು ನೋಡ್ಬೋದು, ಕಬ್ಬಿಣ ಉಪ್ಪಿನ ಅಂಶಗಳನ್ನು ನೋಡ್ಬೋದು, ಆಮೇಲೆ ವಜ್ರಗಳನ್ನು ನೋಡ್ಬೋದು, ಹಾಗೆ ವಜ್ರದ ಗಣಿಗಳನ್ನು ನೋಡ್ಬೋದು, ಚಿನ್ನದ ಗಣಿಗಳು, ಈ ರೀತಿಯಾಗಿ ವಿವಿಧ ರೀತಿಯಾದಂಥ ಖನಿಜಾಂಶಗಳು ಸಿಗುವಂಥ ಒಂದು ಭಾಗ ಇದನ್ನು ಲಿಥೋಸ್ಫಿಯರ್ ಅಂತ ಕರಿತೀವಿ. ಸಾವಿರಾರು ವರ್ಷಗಳ ಹಿಂದೆ ಭೂಮಿಯ ಒಂದು ಒಳಗಡೆ ಒಂದು ಪಳೆಯುಳಿಕೆಗಳ ನಿರ್ಮಾಣ ಆಗಿ ಅದರಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ಇವೆಲ್ಲವನ್ನು ನಾವು ನೋಡ್ತೀವಿ. ಸೊ ಇದನ್ನು ಲಿಥೋಸ್ಫಿಯರ್ ಅಂತ ಹೇಳೋಗುತ್ತೆ. ದೆನ್ ಬಯೋಸ್ಫಿಯರ್. ಬಯೋಸ್ಫಿಯರ್ ಅಂತ ಬಂದಾಗ ಇಟ್ ಕಾನ್ಸ್ಟಿಟ್ಯೂಟ್ಸ್ ದ ರಿಲಿಂಗ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಅಂಡ್ ದೇರ್ ಇಂಟ್ರಾಕ್ಷನ್ಸ್ ವಿತ್ ದ ಎನ್ವೈರನ್ಮೆಂಟ್, ಅಟ್ಮಾಸ್ಫಿಯರ್, ಹೈಡ್ರೋಸ್ಫಿಯರ್ ಆ್ಯಂಡ್ ಲಿಥೋಸ್ಫಿಯರ್. ಸೊ ಇಲ್ಲಿ ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು ಬಯೋಸ್ಫಿಯರ್ ಅಂತಕ್ಕಂಥದ್ದು ಜೈವಿಕ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಇಲ್ಲಿ ಜೈವಿಕ ಅಂಶಗಳೇನೆಲ್ಲ ಒಳಗೊಂಡಿದ್ದಾವೆ ಅದರಲ್ಲೂ ಸಹ ನಮ್ಮ ಪರಿಸರದ ಎಲ್ಲವನ್ನು ಸೇರಿಕೊಳ್ಳುತ್ತೆ. ಯಾವುದು ಅಟ್ಮಾಸ್ಫಿಯರ್ ಆಗಿರ್ಬೋದು, ಹೈಡ್ರೋಸ್ಫಿಯರ್ ಆಗಿರ್ಬೋದು, ಅಥವಾ ಲಿಥೋಸ್ಫಿಯರ್ ಆಗಿರ್ಬೋದು, ಈ ಎಲ್ಲ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಭಾಗ. ಒಟ್ಟಾರೆ ಇಲ್ಲಿ ಪರಿಸರ ಅಂತಕ್ಕಂಥ 4 ಆಸ್ಪೆಕ್ಟ್ಸನ್ನು ನಾವು ನೋಡ್ಬೋದು ಇದರಲ್ಲಿ ಪರಿಸರ ವ್ಯವಸ್ಥೆಯಲ್ಲಿ. ತುಂಬ ಮುಖ್ಯವಾಗಿ ಅದ್ಯಾವುದು ಅಟ್ಮಾಸ್ಫಿಯರು, ಹೈಡ್ರೋಸ್ಫಿಯರು, ಲಿಥೋಸ್ಫಿಯರು ಮತ್ತು ಬಯೋಸ್ಫಿಯರ್ ಅಂತಕ್ಕಂಥದ್ದು. Then the study of ecosystem or environmental studies has been seen to be multidisciplinary in nature, hence it is considered to be a subject with great scope. It is no more confined only to the issues of sanitation and health. Rather, it is now concerned with pollution control, biodiversity, conservation, waste management and ಕನ್ಸರ್ವೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಇದು ತುಂಬ ಮುಖ್ಯವಾಗಿ ಇವತ್ತಿನ ದಿನ ನಮ್ಮ ಒಂದು ಪರಿಸರ ಅಧ್ಯಯನ ಅಂತಕ್ಕಂಥದ್ದೇನಿದೆ, ಪರಿಸರ ವ್ಯವಸ್ಥೆ ಕುರಿತಂತೆ ನಾವು ತಿಳ್ಕೊಳ್ಳುವಂಥದ್ದು ಅತಿ ಮುಖ್ಯವಾಗಿ ನಾವು ನೋಡಿದಾಗ ವಿಶಿಷ್ಟವಾದಂಥ ಒಂದು ಭೂಶಾಸ್ತ್ರೀಯ ಒಂದು ಅಂಶಗಳಾಗಿ ನಾವು ಅಧ್ಯಯನ ಮಾಡಬೇಕಾದಂಥ ಸಂದರ್ಭ ಇದೆ. ಸೊ ಇದರಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಒಂದು ಮಾಲಿನ್ಯದ ಒಂದು ನಿಯಂತ್ರಣ ಮಾಡ್ತಕ್ಕಂಥದ್ದು ತುಂಬ ಮುಖ್ಯ. ಬೇರೆ ಬೇರೆ ರೀತಿಯಾಗಿ ನಾವು ಮಾಲಿನ್ಯಗಳನ್ನು ಮಾಡ್ತಾ ಇದ್ವಿ. ಆಮೇಲೆ ಆರೋಗ್ಯದ ವಿಚಾರವಾಗಿ ಮನುಷ್ಯ ಅಥವಾ ಪ್ರಾಣಿ ಅಥವಾ ಪರಿಸರನ ಆರೋಗ್ಯ
ಆರೋಗ್ಯಕರವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡೋದು ಅವಶ್ಯಕತೆ ಇದೆ. ನೈರ್ಮಲ್ಯೀಕರಣವನ್ನು ತರುವಂಥದ್ದಿದೆ. ಆಮೇಲೆ ಇದು ತುಂಬ ಮುಖ್ಯವಾಗಿ ನಮ್ಮ ಒಂದು ಜೀವ ವೈವಿಧ್ಯತೆ ಅಂತಕ್ಕನ್ನ ಕಾಪಾಡುವಂಥದ್ದು ಅವಶ್ಯಕತೆ ಇದೆ. ಆಮೇಲೆ ತ್ಯಾಜ್ಯಗಳ ನಿರ್ವಹಣೆ ಮಾಡ್ತಕ್ಕಂಥ ವೇಸ್ಟ್ ಮ್ಯಾನೇಜ್ಮೆಂಟ್ ವಿ ಹ್ಯಾವ್ ಗಿವನ್ ಟು ದ ಕಾಂಟ್ರಿಬ್ಯೂಷನ್ ಇನ್ ದ ಹೈಯರ್ ಲೆವೆಲ್ ಆಫ್ ದ ವೇಸ್ಟ್ ಇನ್ ದ ಡೈಮೆನ್ಷನ್ ಆಫ್ ದ ಡಿಫ್ರೆಂಟ್ ಸೆಕ್ಟರ್ಸ್. ಸೊ ಬೇರೆ ಬೇರೆ ಒಂದು ದೃಷ್ಟಿಕೋನದಲ್ಲಿ ಬೇರೆ ಬೇರೆ ವಲಯಗಳಲ್ಲಿ ನಾವು ಹಲವಾರು ರೀತಿಯ ತ್ಯಾಜ್ಯಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಅದನ್ನು ನಿರ್ವಹಣೆ ಮಾಡಿ ಪರಿಸರನ ಕಾಪಾಡ್ಕೊಳ್ಳೋದು ಏನು ಮುಂತಾದವುಗಳ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಅತ್ಯವಶ್ಯಕವಾಗಿ ಪರಿಸರ ವ್ಯವಸ್ಥೆ ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡೋದು ತುಂಬ ಮುಖ್ಯವಾದಂಥದ್ದು. The ecosystem are classified into many types and are classified based on a number of factors. We will discuss major types of ecosystem and will try and understand on what basis these classification are done. It is also essential to know the different factors which differentiate the ecosystem from one another. ಇಲ್ಲಿ ಪರಿಸರ ವ್ಯವಸ್ಥೆ ಅಂತಕ್ಕಂಥದ್ದು ಹಲವಾರು ರೀತಿಯಾಗಿ ವರ್ಗೀಕರಿಸಬಹುದು. ಆ ವರ್ಗೀಕರಿಸತಕ್ಕಂಥ ಒಂದು ವಿವಿಧ ಪರಿಸರ ವ್ಯವಸ್ಥೆಗಳನ್ನು ಪ್ರತಿಯೊಂದು ತಿಳಿಯುವುದು ಅತ್ಯವಶ್ಯಕವಾದುದು. ಸೊ ಹಾಗೆ ಅವುಗಳಲ್ಲಿ ಇರ್ತಕ್ಕಂಥ ವೈವಿಧ್ಯತೆಯನ್ನು ನಾವು ಅರಿತಾಗ ಅವುಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಪರಿಸರನ ಕಾಪಾಡುವಂಥ ಒಂದು ಹಿನ್ನೆಲೆಯ ಚಟುವಟಿಕೆಗಳನ್ನು ತಿಳಿಯಲಿಕ್ಕೂ ಸಹ ಅವಕಾಶವಾಗುತ್ತದೆ. Ecosystems can generally be classified into two classes such as natural, artificial. Artificial ecosystem or natural region affected by man interferences. They are artificial lakes, reserves, townships and cities. Natural ecosystem are basically classified into two major types. They are aquatic ecosystem and terrestrial ecosystem. ಸೊ ಇಲ್ಲಿ ನೀವು ಗಮನಿಸಬೇಕು, ಪರಿಸರ ವ್ಯವಸ್ಥೆಯನ್ನು ನಾವು ಮುಖ್ಯವಾಗಿ ನಾವು ನೋಡಿದಾಗ ಒಂದು ವರ್ಗೀಕರಣ ಅಂತ ಬಂದಾಗ 2 ಭಾಗಗಳಾಗಿ ವಿಂಗಡಣೆ ಮಾಡಲಿಕ್ಕೆ ಅವಕಾಶ ಇದೆ. ಒಂದು ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ ಅಂತ ಕರಿತೀವಿ, ಅಂದರೆ ಮನುಷ್ಯನ ನಿರ್ಮಿತವಾದ್ದು ಮ್ಯಾನ್ ಮೇಡ್ ಎಕೋಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಆ ಒಂದು ಪರಿಸರದಲ್ಲಿ ತನಗೆ ಅನುಕೂಲವಾಗುವಂತೆ ಮನುಷ್ಯನ ಒಂದು ಪಾಲ್ಗೊಳ್ಳುವಿಕೆ ಮೂಲಕ ಅಥವಾ ಅವನು ತನ್ನದೇ ಆದಂಥ ವಿವಿಧ ರೀತಿಯಾದಂಥ ಒಂದು ಚಟುವಟಿಕೆಗಳನ್ನು ಪರಿಸರದಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದಾನೆ. ಅದು ಒಂದು ಕೆರೆಗಳ ನಿರ್ಮಾಣ ಆಗಿರ್ಬೋದು, ನದಿ ನಿರ್ಮಾಣ ಆಗಿರ್ಬೋದು, ಅಥವಾ ಅಣೆಕಟ್ಟುಗಳ ನಿರ್ಮಾಣ ಆಗಿರ್ಬೋದು, ಅಥವಾ ಒಂದು ನಗರೀಕರಣ ಆಗಿರ್ಬೋದು, ಪಟ್ಟಣ ವ್ಯವಸ್ಥೆ ಆಗಿರ್ಬೋದು, ಅಥವಾ ಯಾವುದೇ ರೀತಿ ಆಗಿರ್ಬೋದು. ಮಾನವ ತನ್ನ ಒಂದು ಪರಿಸರದಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ತನ್ನದೇ ಆದಂಥ ಒಂದು ಪರಿಸರ ನಿರ್ಮಾಣ ಮಾಡ್ಕೊಂಡಿರ್ತಾನೆ. ಸೊ ಇವೆಲ್ಲವನ್ನೂ ಸಹ ನಾವು ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ ಅಂತ ಹೇಳಲಾಗುತ್ತೆ. ಸೊ ಕೃತಕವಾದಂಥ ಒಂದು ಪರಿಸರ ವ್ಯವಸ್ಥೆ ಅಂತ ಹೇಳ್ತೀವಿ. ನ್ಯಾಚುರಲ್ ಎಕೋಸಿಸ್ಟಮ್, ಪ್ರಾಕೃತಿಕ ಒಂದು ಪರಿಸರ ವ್ಯವಸ್ಥೆ. ಇದು ಪ್ರಾಕೃತಿಕ ಪರಿಸರ ವ್ಯವಸ್ಥೆ ಅಂತಕ್ಕದ್ದು ನೈಸರ್ಗಿಕ ದತ್ತವಾಗಿಯೇ ನಿರ್ಮಾಣವಾಗಿರುವಂಥ ಒಂದು ವ್ಯವಸ್ಥೆ. ಸೊ ಅದರಲ್ಲಿ ನಾವು ಪರಿಸರ ವ್ಯವಸ್ಥೆಯಲ್ಲಿ ಬಂದಾಗ ಜಲಭೂ ವ್ಯವಸ್ಥೆ ಅಂತ ಹೇಳ್ಬೋದು, ಜಲ ಪರಿಸರ ವ್ಯವಸ್ಥೆ ಅಂತ ಹೇಳ್ಬೋದು, ಭೂ ಪರಿಸರ ವ್ಯವಸ್ಥೆ ಅಂತಲೂ ಹೇಳ್ಬೋದು. ತುಂಬ ಮುಖ್ಯವಾಗಿ ಈ 2 ಅಂಶಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ, ಜಲ ಪರಿಸರ ವ್ಯವಸ್ಥೆ, ಭೂ ಪರಿಸರ ವ್ಯವಸ್ಥೆ ಅಂತಕ್ಕದ್ದು. ಅದರಲ್ಲಿ ನಾವು ಟೈಪ್ಸ್ ಆಫ್ ನ್ಯಾಚುರಲ್ ಎಕೋಸಿಸ್ಟಮ್, ನಾವು ಆರ್ಟಿಫಿಷಿಯಲ್ಗೆ ಹೋದರೆ ಎಲ್ಲ ರೀತಿಯಾದಂಥ ಒಂದು ಮನುಷ್ಯನ ನಿರ್ಮಿತವಾದಂಥ ಒಂದು ಪರಿಸರ ಭಾಗಗಳನ್ನು ನಾವು ನೋಡ್ಬೋದು. ಆದರೆ ಪ್ರಾಕೃತಿಕವಾಗಿ ಬಂದಂಥ ಒಂದು ಪರಿಸರ ವ್ಯವಸ್ಥೆ ಬಂದಾಗ ಅದರದ್ದೇ ಆದಂಥ ಒಂದು ವರ್ಗೀಕರಣ ನೋಡಲಿಕ್ಕೆ ಸಾಧ್ಯ ಇದೆ. ಸೊ ಅದರಲ್ಲಿ ನಾವು ನೋಡಿದಾಗ ಎಕೋಸಿಸ್ಟಮ್ ಈಸ್ ಸೆಲ್ಫ್ ಕಂಟೈನ್ಡ್ unit of living thing and their non-living environment. The following chart shows the types of natural ecosystem. ಮುಂದೆ ಒಂದು ಚಾರ್ಟ್ ಇದೆ, ಆ ಚಾರ್ಟ್ನಲ್ಲಿ ನಾವು ನೋಡ್ಬೋದು ಸೊ ಯಾವ ರೀತಿ ಒಂದು ನ್ಯಾಚುರಲ್ ಎಕೋಸಿಸ್ಟಮ್ ಇದೆ ಅಂತಕ್ಕಂಥದ್ದನ್ನು. ಸೊ ಇಲ್ಲಿ ಕಾಣ್ತಾ ಇದೆ ನೋಡಿ, ನ್ಯಾಚುರಲ್ ಎಕೋಸಿಸ್ಟಮ್ ಅಂತಕ್ಕಂಥದ್ದು ತುಂಬ ಮುಖ್ಯವಾದಂಥ ಒಂದು ಎಕೋಸಿಸ್ಟಮ್ ಅಂತ ಹೇಳ್ಬೋದು. ಇದು ಪ್ರಾಕೃತಿಕ ದತ್ತವಾಗಿ ನಮ್ಮ ಪರಿಸರದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಒಂದು ಪರಿಸರ ವ್ಯವಸ್ಥೆ ಅಂತ ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ 2 ಭಾಗಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ನ್ಯಾಚುರಲ್ ಎಕೋಸಿಸ್ಟಮ್ ಅಂತ ಬಂದಾಗ ಅಕ್ವೆಟಿಕ್ ಮತ್ತು ಟೆರೆಸ್ಟೇರಿಯಲ್ ಅಂತಕ್ಕಂಥದ್ದು 2 ಇದ್ದಾವೆ. ಸೊ ಅಕ್ವೆಟಿಕ್ ಅಂತಕ್ಕಂಥದ್ದು ಏನು ಹೇಳುತ್ತೆ ಅಂತ ಬಂದಾಗ ನೀರಿನ ಮೂಲಕ್ಕೆ ಸಂಬಂಧಿಸಿದಂಥ ಎಲ್ಲ ರೀತಿಯ ಸಂಪನ್ಮೂಲಗಳು ಅಥವಾ ಎಲ್ಲ ರೀತಿಯಂಥ ಪರಿಸರ ವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ ಅಕ್ವೆಟಿಕ್ ಎಕೋಸಿಸ್ಟಮ್ ಅಂತ ಹೇಳ್ತೀವಿ. ವಾಟ್ ಆರ್ ದ ಕಂಟೈನ್ಸ್ ಆರ್ ವಾಟ್ ಆರ್ ದ ಥಿಂಗ್ಸ್ ಆರ್ ಆಸ್ಪೆಕ್ಟ್ಸ್ ಕವರ್ಡ್ ದ ರಿಲೇಟೆಡ್ ಟು ದ ವಾಟರ್. ಸೊ ಅದನ್ನು ನಾವೇನಂತ ಕರಿತೀವಿ ಅಕ್ವೆಟಿಕ್ ಎಕೋಸಿಸ್ಟಮ್ ಅಂತ ಕರಿತೀವಿ, ಜಲ ಪರಿಸರ ವ್ಯವಸ್ಥೆ ಅಂತಕ್ಕಂಥದ್ದು. ಅದರಲ್ಲಿ 2 ರೀತಿಯಾದಂಥ ಭಾಗಗಳನ್ನು ನಾವು ನೋಡ್ಬೋದು. ಮೆರೈನ್ ಎಕೋಸಿಸ್ಟಮ್ ಅಂತ ಹೇಳ್ತೀವಿ. Marine ecosystem means the refers to the what are the ecosystems comes under the ocean ಅಂತ ಹೇಳ್ಬೋದು. ಅಂದರೆ ಸಮುದ್ರಕ್ಕೆ ಸಂಬಂಧಿಸಿದಂಥ ಎಲ್ಲ ರೀತಿಯ ಪರಿಸರ ವ್ಯವಸ್ಥೆಯನ್ನು ನಾವು ಮೆರೈನ್ ಎಕೋಸಿಸ್ಟಮ್ ಅಂತ ಕರಿತೀವಿ.
ಹೇಳ್ತೀವಿ, ಸಮುದ್ರ ಪರಿಸರ ವ್ಯವಸ್ಥೆ. ಸೊ ಸಮುದ್ರ ಪರಿಸರ ವ್ಯವಸ್ಥೆ ಅಂತ ಬಂದಾಗ ಅಲ್ಲಿ ಅತಿ ದೊಡ್ಡ ಮೀನುಗಳು, ಸಣ್ಣ ಮೀನುಗಳು, ಅದರಲ್ಲಿರ್ತಕ್ಕಂಥ ಜಲಚರಗಳು ಇವೆಲ್ಲವನ್ನೂ ಸಹ ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಇನ್ನು ನಾವು ನೆಕ್ಸ್ಟ್ ಇದರಲ್ಲಿ ನಾವು ಬಂದಾಗ ಜಲ ಪರಿಸರ ವ್ಯವಸ್ಥೆಗೆ ಬಂದಾಗ ಫ್ರೆಶ್ ವಾಟರ್ ಎಕೋಸಿಸ್ಟಮ್ ಅಂತ ಹೇಳ್ತೀವಿ. ಫ್ರೆಶ್ ವಾಟರ್ ಎಕೋಸಿಸ್ಟಮ್ ಅಂತ ಬಂದರೆ ಶುದ್ಧ ನೀರಿನ ಒಂದು ಪರಿಸರ ವ್ಯವಸ್ಥೆ ಅಂತ ಕಂಬರುತ್ತೆ. ಯಾವುದು ನದಿಗಳು, ಸರೋವರಗಳು ಇವೆಲ್ಲವೂ ಸಹ ಮ್ಯಾರೈನ್ನಲ್ಲಿ ಬಂದಾಗ ನೀವು ಅಲ್ಲಿ ಲವಣಾಂಶಗಳು ಹೆಚ್ಚಾಗಿರುತ್ತೆ, ಸೊ ಸಾಲ್ಟಿ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಆ ಒಂದು ಚಟುವಟಿಕೆಯಲ್ಲಿ ಬದುಕುವ ಒಂದು ಪ್ರಾಣಿಗಳೇ ಬೇರೆ. ಹಾಗೆ ಫ್ರೆಶ್ ವಾಟರಲ್ಲಿ ಬೆಳೆತಕ್ಕಂಥ ಶುದ್ಧ ಜಲ ನೀರಿನ ಒಂದು ವ್ಯವಸ್ಥೆ ಏನಿದೆ ಅಲ್ಲಿ ಬದುಕುವಂಥ ಪ್ರಾಣಿಗಳೇ ಬೇರೆ, ಅಲ್ಲಿನ ಒಂದು ಜಲಚರ ವ್ಯವಸ್ಥೆನೇ ಬೇರೆ ಇರುತ್ತೆ. ಸೊ ಹಾಗಾಗಿ ಫ್ರೆಶ್ ವಾಟರ್ ಎಕೋಸಿಸ್ಟಮ್ ಆಲ್ಸೋ ಒನ್ ಆಫ್ ದ type in the aquatic ecosystem. So under that, so many ecosystems are existed, that is river ecosystem, lake ecosystem, wetland ecosystem. So ಕಾಮನ್ ಆಗಿ ನೀವು ರಿವರು ಮತ್ತು ಲೇಕಲ್ಲಿ ನಾವು ನೋಡಿದಾಗ ಸಾಮಾನ್ಯವಾಗಿರ್ತಕ್ಕಂಥ ಎಕೋಸಿಸ್ಟಮ್ಸ್ ಇರಲಿಕ್ಕೆ ಸಾಧ್ಯ ಇದೆ. ಆದರೆ ವೆಟ್ಲ್ಯಾಂಡ್ ಅಂತ ಬಂದಾಗ ಅಂದರೆ ಒಣಭೂಮಿ ಬೇಸಾಯ, ಅಲ್ಲಿ ಏನು ವಿವಿಧ ರೀತಿಯ ಅಂತ ಒಂದು ಪಾಯಿಂಟ್ಸ್ ಏನು ಕ್ರಿಯೇಟ್ ಮಾಡಿರ್ತಾರೆ. ಸೊ ಮಾನವ ನಿರ್ಮಿತ ಆರ್ಟಿಫಿಷಿಯಲ್ ಆಗಿ ಬರುವಂಥದ್ದು ಅವಕಾಶಗಳು ಹೆಚ್ಚಾಗಿರ್ತವೆ ಇಲ್ಲಿ, ಅಥವಾ ನೈಸರ್ಗಿಕವಾಗಿ ಒಂದು ಸಣ್ಣ ಸಣ್ಣ ಒಂದು ನೀರಿನ ಮೂಲಗಳಿರ್ತವೆ, ಅಲ್ಲಿರ್ತಕ್ಕಂಥ ಒಂದು ಪರಿಸರ ವ್ಯವಸ್ಥೆ, ಅಥವಾ ಮಳೆ ಆಧಾರಿತವಾಗಿ ಬಂದು ಒಂದು ಕಡೆ ನೀರಿನ ಒಂದು ಸೆಂಟ್ರಲೈಸ್ಡ್ ಆಗುತ್ತೆ, ವಾಟರ್ ಸೆಂಟ್ರಲೈಸ್ಡ್ ಅಂತ ಕರಿತೀವಿ, ಪಾಯಿಂಟ್ಸ್ ಅಂತ ಕರಿತೀವಿ, ವಾಟರ್ ಪಾಯಿಂಟ್ಸ್ ಅಂತ ಕರಿತೀವಿ. ಸೊ ದೇರ್ ಓನ್ಲಿ ದ ಕ್ರಿಯೇಟ್ ದ ಎಕೋಸಿಸ್ಟಮ್, some of the ecosystem. So that is the natural ecosystem like wetland ecosystem. So these are all the aquatic ecosystem. And also terrestrial ecosystem, it is also one of the part or classification. So ಪರಿಸರ ವ್ಯವಸ್ಥೆ ಅಂತ ಹೇಳಾಗುತ್ತೆ. ಭೂಮಿಯ ಮೇಲೆ ಇರ್ತಕ್ಕಂಥ ನೀರನ್ನು ಬಿಟ್ಟು, ಸೊ ಈಗ ನಾವು ಇಡೀ ಭೂಮಿ ಒಂದು ಗ್ರಹ ಅಂತ ನಾವು ತಗೊಂಡಾಗ, ಒಂದು ಪ್ಲಾನೆಟ್ ಅಂತ ತಗೊಂಡಾಗ ಅದರಲ್ಲಿ ಎರಡು ಭಾಗನ ಮಾಡ್ಕೊಳ್ಬೋದು. ಒಂದು ಜಲಾವೃತ ಭಾಗ, ಇನ್ನೊಂದು ಭೂಮಿಯ ಆವೃತ ಭಾಗ ಅಂತ ಹೇಳ್ಬೋದು. ಜಲಾವೃತ ಭಾಗ ಬಿಟ್ಟು ನಾವು ಭೂಮಿಯ ಭಾಗವನ್ನು ಬಂದಾಗ ಸುಮಾರು 29% ಮಾತ್ರ ನಾವು ಭೂಮಿಯನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಅರೌಂಡ್ 71% ವಾಟರ್ ಕಂಟೈನ್ಮೆಂಟ್ನ ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಸೊ ಇಲ್ಲಿ ಟೆರೆಸ್ಟ್ರಿಯಲ್ ಅಂತ ಬಂದಾಗ ಭೂಮಿಯ ಒಂದು ಅಷ್ಟು ಭಾಗದಲ್ಲಿ ನಾವು ನೋಡೋದಾದರೆ ಯಾವುದು ಫಾರೆಸ್ಟ್ ಅಂತ ಹೇಳ್ತೀವಿ, ಅರಣ್ಯ ಒಂದು ಪರಿಸರ ವ್ಯವಸ್ಥೆ, ಡೆಸರ್ಟ್ ಮರುಭೂಮಿ ಪರಿಸರ ವ್ಯವಸ್ಥೆ, ಗ್ರಾಸ್ ಲ್ಯಾಂಡ್ ಅಂದರೆ ವಿವಿಧ ರೀತಿಯ ಅಂತ ಒಂದು ಹಸಿರಿನಿಂದ ಆವೃತವಾಗಿರ್ತಕ್ಕಂಥ ಒಂದು ಹುಲ್ಲುಗಾವಲು ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಮೌಂಟೇನ್ ಪರ್ವತ ಶ್ರೇಣಿಯ ಪರಿಸರ ವ್ಯವಸ್ಥೆ ಅಂತ ಹೇಳ್ತಕ್ಕಂಥದ್ದು. ಸೊ ಬೇರೆ ಬೇರೆ ಒಂದು ಭೂಮಿ ಮೇಲೆ ಇರ್ತಕ್ಕಂಥ ಭಾಗಗಳನ್ನು ಆ ಪರಿಸರ ವ್ಯವಸ್ಥೆಯನ್ನು ನೋಡೋದು. ಆದರೆ ಒಂದು ಪರಿಸರ ವ್ಯವಸ್ಥೆ ಮತ್ತೊಂದು ಪರಿಸರ ವ್ಯವಸ್ಥೆಗೂ ಆ ಪ್ರಾಣಿ ಸಂಕುಲ ಆಗಿರ್ಬೋದು, ಸಸ್ಯ ಪ್ರಭೇದ ಆಗಿರ್ಬೋದು, ವಿಭಿನ್ನತೆಯನ್ನು ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಫಾರೆಸ್ಟ್ ಅಂತ ಬಂದಾಗ ಅಲ್ಲಿರ್ತಕ್ಕಂಥ ಒಂದು ಸಸ್ಯ ಸಂಪತ್ತು ಬೇರೆ, ಪ್ಲಾಂಟೇಶನ್ಸ್ ಬೇರೆ ಇರ್ತವೆ, ಅಲ್ಲಿರ್ತಕ್ಕಂಥ ಒಂದು ಪ್ಲಾಂಟ್ಸೇ ಬೇರೆ, ಅಲ್ಲಿರ್ತಕ್ಕಂಥ ಅನಿಮಲ್ಸ್ ಬೇರೆ ಇರ್ತವೆ, ಅಲ್ಲಿರ್ತಕ್ಕಂಥ ವಿವಿಧ ರೀತಿಯಾದಂಥ ಒಂದು ಕೀಟಗಳು ಬೇರೆ ಇರ್ತವೆ, ಪ್ರಾಣಿಗಳಿರ್ತವೆ, ಲಕ್ಷಾಂತರ ಕೋಟ್ಯಾಂತರ ರೀತಿಯ ಒಂದು ಪ್ರಾಣಿಜನ್ಯ ಅಂಶಗಳನ್ನು ನಾವು ನೋಡಲಿಕ್ಕೆ ಫಾರೆಸ್ಟಲ್ಲಿ ಸಾಧ್ಯ ಇದೆ. ಹಾಗೆ ಡೆಸರ್ಟ್ ಅಂತ ಬಂದಾಗ ಮರುಭೂಮಿನಲ್ಲಿ ನಾವು ನೋಡಿದಾಗ ಜೀವಿಗಳು ತುಂಬ ಕಡಿಮೆ, ಅಲ್ಲಿ ನಾವು ನೋಡ್ಬೋದು. ತುಂಬ ಕಡಿಮೆ ಅಂತಂದರೆ ಯಾವುದು ಇನ್ಸೆಕ್ಟ್ಸ್ ಥರದ್ದು ಲಿಸಾರ್ಡ್ ಆಗಿರ್ಬೋದು, ಕೆಲವು ಸಣ್ಣ ಸಣ್ಣ ಒಂದು ಕ್ರಿಮಿಕೀಟಗಳನ್ನು ನೋಡ್ಬೋದು. ಅದು ಬಿಟ್ಟರೆ ಸ್ನೇಕ್ಸ್ನ ನೋಡ್ಬೋದು. ಅದು ಬಿಟ್ಟರೆ ನಾವು ಅಲ್ಲಿ ನೋಡ್ತಕ್ಕ ಒಂದು ಕ್ಯಾಮೆಲ್ಸ್ನ ನೋಡ್ಬೋದು. ಸೊ ಹೆಚ್ಚಾಗಿ ಅಷ್ಟೇ ಇರ್ತಕ್ಕ ನಾವು ನೋಡ್ಬೋದು. ಡೆಸರ್ಟ್ ಮರುಭೂಮಿ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ತೀರಾ ಕಡಿಮೆ, ಎಲ್ಲೋ ಒಂದು ಕಡೆ OSS ಅಂತ ಬರುತ್ತೆ, ನೀರಿನ ಮೂಲ ಇರುತ್ತೆ. ಸೊ ಇನ್ನು ಸಸ್ಯ ಪ್ರಭೇದ ಬಂದರೆ ಒಂದು ಏನು ನಾವು ಕಳ್ಳಿ ಅಂತ ಪದಾರ್ಥಗಳನ್ನು ನೋಡ್ಬೋದು, ಲ್ಯಾಕ್ಟಸ್ ಅಂತ ಹೇಳ್ತೀವಿ. ಸೊ ಅಂಥ ಒಂದು ಪದಾರ್ಥಗಳನ್ನು ಏನು ಬೆಳೆಗಳನ್ನು ಅಥವಾ ಪ್ಲ್ಯಾಂಟ್ಸ್ ನೋಡ್ಬೋದು. ತೀರಾ ಕಡಿಮೆ ಇರ್ತಕ್ಕಂಥ ಒಂದು ಹಸಿರು ಪ್ರಮಾಣವನ್ನು ನೋಡಲಿಕ್ಕೆ ಸಾಧ್ಯ ಇರುತ್ತೆ, ತೀರಾ ಕಡಿಮೆ ಇರುತ್ತೆ. ಪ್ರಾಣಿ ಸಂಕುಲನೂ ತುಂಬ ಕಡಿಮೆ ಇರೋದನ್ನು ನಾವು ನೋಡ್ಬೋದು. ಸೊ ಇಲ್ಲಿ ಮರುಭೂಮಿ ಪರಿಸರ ವ್ಯವಸ್ಥೆ ಅಂತ. ಇನ್ನು ಗ್ರಾಸ್ ಲ್ಯಾಂಡ್ ಅಂತ ಕರಿತೀವಿ, ಹುಲ್ಲುಗಾವಲು ಪ್ರದೇಶ, ಅಲ್ಲಿ ಮರಗಿಡಗಳ ಪ್ರಮಾಣ ಕಡಿಮೆ ಇರುತ್ತೆ, ಹುಲ್ಲಿನಂಥ ಅಂಶಗಳು ಸಾಕಷ್ಟು ಇರ್ತವೆ. ಸೊ ಆದರೆ ಅದರಲ್ಲೂ ಸಹ ಸಣ್ಣ ಸಣ್ಣ ಪ್ರಾಣಿಗಳು ಅಥವಾ ಸಸ್ಯ ಪ್ರಭೇದಗಳನ್ನು ನೋಡಲಿಕ್ಕೆ ಸಾಧ್ಯ. ಪ್ರಾಣಿಗಳಿಗೆ ಬಂದಾಗ ಹುಲ್ಲಿನ ಒಂದು ಸಸ್ಯ ಪ್ರಭೇದ ಹೆಚ್ಚಾಗಿರುತ್ತೆ, ಗ್ರಾಸ್ ಲ್ಯಾಂಡ್ ಅಂತ ಕರೀತಾ ಇರ್ತಕ್ಕಂಥದ್ರಿಂದ. ಅದ್ರ ಜೊತೆಗೆ ಪ್ರಾಣಿಗಳು ಅಂತ ಬಂದಾಗ ಸಣ್ಣ ಸಣ್ಣ ಒಂದು ಕೀಟಗಳು ಇರ್ತವೆ. ಆಮೇಲೆ ಅದ್ರ ಜೊತೆಗೆ ಏನು ಜಿಂಕೆ ಆಗಿರ್ಬೋದು, ಮೊಲ ಆಗಿರ್ಬೋದು, ಇಲಿ ಆಗಿರ್ಬೋದು. ಈ ಒಂದು ಮಟ್ಟದಲ್ಲಿ ಮಾತ್ರನೇ ಇರ್ತಕ್ಕಂಥ ಪ್ರಾಣಿ ವ್ಯವಸ್ಥೆಯನ್ನು ನಾವು ಪ್ರಾಣಿ ಸಂಕುಲ ನೋಡ್ತೀವಿ. ಸಸ್ಯ ಪ್ರಭೇದ ಹೆಚ್ಚಾಗಿ ಅಂತ ಒಂದು ಕಾಡಿನಂಥ ಏನು ಪ್ರದೇಶ ಆಗಿರೋದಿಲ್ಲ. ಹಾಗಾಗಿ ಇಲ್ಲಿ ಸಣ್ಣದ ಅಂತ ಒಂದು ಪರಿಸರ ವ್ಯವಸ್ಥೆ ನೋಡಲಿಕ್ಕೆ ಸಾಧ್ಯ. ಇನ್ನು ಮೌಂಟೈನ್ಸ್ ಅಂತ ಕರಿತೀವಿ, ಪರ್ವತ ಶ್ರೇಣಿ ಅಂತಕ್ಕಂಥದ್ದು. ಹಿಮ ಪರ್ವತ ಆಗಿರ್ಬೋದು, ಆಮೇಲೆ ಸಾಮಾನ್ಯವಾದ ಪರ್ವತ ಶ್ರೇಣಿ ಆಗಿರ್ಬೋದು. ಕೆಲವೊಮ್ಮೆ ಪರ್ವತ ಶ್ರೇಣಿಯಲ್ಲಿ ಪ್ರಾಣಿ ಸಂಕುಲ ಅಂತಕ್ಕಂಥದ್ದು ಏನು ಚಿರತೆ ಆಗಿರ್ಬೋದು, ಹುಲಿ ಆಗಿರ್ಬೋದು, ಅಥವಾ ಸಿಂಹ ಆಗಿರ್ಬೋದು, ಇಂಥವುಗಳು ಇರಲಿಕ್ಕೆ ಅವಕಾಶ ಇದೆ.
ಆಮೇಲೆ ಮರಗಿಡಗಳು ಸಹ ಇಲ್ಲಿ ಸಾಧ್ಯ. ಪಕ್ಷಿ ಸಂಕುಲ ಅಂತಕ್ಕಂಥದ್ದು ಸಾಕಷ್ಟು ಪ್ರಮಾಣದಲ್ಲಿ ಇರಲಿಕ್ಕೂ ಅವಕಾಶ ಇದೆ. ಸೊ ದಿಸ್ ಇಸ್ ದ ನ್ಯಾಚುರಲ್ ಎಕೋಸಿಸ್ಟಮ್ ಅಂತ ಕರಿತೀವಿ. ಇದರಲ್ಲಿರ್ತಕ್ಕಂಥ ಒಂದು ಅಂಶಗಳನ್ನು ನಾವು ನೋಡಿದಾಗ ದೆನ್ ಕಂಟಿನ್ಯೂಷನ್ ಮಾಡಿದಾಗ ಎಕೋಸಿಸ್ಟಮಲ್ಲಿ ನಾವು ನೋಡೋದಾದರೆ ಏನು ಅಂತ ಬಂದಾಗ ನೋಡಿ, ಬಯೋಟಿಕ್ living components ಅಂತ ಕರಿತೀವಿ. Biotic components in ecosystem include organisms such as plants, animals and microorganisms. The biotic component of ecosystem comprises with the producers autotrophs, consumers heterotrophs, decomposers or detritus ಅಂತ ಹೇಳ್ತೀವಿ. ತುಂಬ ಮುಖ್ಯವಾದ ಉತ್ಪಾದಕರು, ಅನುಭೋಗಿದಾರರು ಅಥವಾ ಡಿಕಂಪೋಸರ್ಸ್ ಅಂತ ಕರಿತೀವಿ, ವಿಘಟಕಗಳು ಅಂತ ಕರಿತೀವಿ. ಸೊ ಇಲ್ಲಿ ನೀವು ಪ್ರೊಡ್ಯೂಸರ್ಸ್ ಅಂತ ಬಂದಾಗ ನೀವು ಯಾವುದನ್ನು ನೀವು ಕನ್ಸಿಡರ್ ತಗೋಬೋದು ಅಂತಂದರೆ ಇಲ್ಲಿ ನಾವು ಅರ್ಥಶಾಸ್ತ್ರದ ಅಥವಾ ವಾಣಿಜ್ಯ ಶಾಸ್ತ್ರದ ಬಳಸುವಂಥ ಉತ್ಪಾದಕರಲ್ಲ, ಇಲ್ಲಿ ಆಹಾರವನ್ನು ಉತ್ಪಾದನೆ ಮಾಡ್ತಕ್ಕಂಥವ್ರು, ಸಸ್ಯಗಳು ಅಂತ ಹೇಳ್ಬೋದು ಅಥವಾ ಸಣ್ಣ ಸಣ್ಣಂಥ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಸಿಸ್ಟಮ್ ಅಂತ ಹೇಳ್ತೀವಿ. ಅದನ್ನು ಕನ್ಸ್ಯೂಮ್ ಮಾಡ್ತಕ್ಕಂಥವ್ರನ್ನು ನೋಡ್ತೀವಿ. ಇವಾಗ ಸಸ್ಯಗಳನ್ನು, ಪ್ರಾಣಿಗಳನ್ನು ನಾವು ಮನುಷ್ಯರು ಆಹಾರವಾಗಿ ತಗೋತೀವಿ. ಫಾರ್ ಎಕ್ಸಾಂಪಲ್ ಈ ಪ್ರೊಡ್ಯೂಸರ್ಸ್ ಅಂತ ಬಂದಾಗ ಹುಲ್ಲು ಯಾವುದಕ್ಕೆ ಆಹಾರವಾಗುತ್ತೆ? ಮೊಲಕ್ಕೆ ಆಹಾರವಾಗುತ್ತೆ, ಜಿಂಕೆಗೆ ಆಹಾರವಾಗುತ್ತೆ, ಅದೇ ವಿವಿಧ ರೀತಿಯಾದಂಥ ಪ್ರಾಣಿಗಳಿಗೆ ಆಹಾರವಾಗಿ ತಗೋತೆ. ಆಮೇಲೆ ಬೇರೆ ಬೇರೆ ಸಸ್ಯಗಳನ್ನು ಮನುಷ್ಯನ ತಗೋತಾನೆ, ಈ ರೀತಿಯಾದಂಥ ಡಿಕಂಪೋಸರ್ಸ್. ಸೊ ಇವು ಏನು ಒಂದು ಕನ್ಸ್ಯೂಮ್ ಮಾಡಿರ್ತಕ್ಕಂಥ ಇತರೆ ಉತ್ಪನ್ನದಾರರು ಏನಿದ್ದಾರೆ ಅವರು ವಿಘಟಕಗಳು ಅಂತ ಕರಿತೀವಿ. ಅದರಿಂದ ತಯಾರಾಗ್ತಕ್ಕಂಥ ವಿವಿಧ ರೀತಿಯಂಥ ಜೀವಾಣುಗಳನ್ನು ಡಿಕಂಪೋಸರ್ಸ್ ಅಂತ ಹೇಳಲಾಗುತ್ತೆ. ದೆನ್ ಅಬಯೋಟಿಕ್ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ಅಂತ ಹೇಳ್ತೀವಿ. ಅಬಯೋಟಿಕ್ ಕಾಂಪೊನೆಂಟ್ಸ್ ಕನ್ಸಿಸ್ಟ್ ಆಫ್ ಕ್ಲೈಮೇಟ್ ಆರ್ ಫ್ಯಾಕ್ಟರ್ಸ್ ಆಫ್ ಕ್ಲೈಮೇಟ್ ಸಚ್ ಆಸ್ ಟೆಂಪರೇಚರ್, light, humidity, precipitation, gases, wind, water, soil, salinity, substratum, mineral, topography and habitat. The flow of energy and the cycling of water and nutrient are critical to each ecosystem on earth. Non-living components set the stage of ecosystem operations. ಇದು ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಏನು ಕರಿತೀವಿ. ವಿವಿಧ ರೀತಿಯ ಅಂತ ಒಂದು ಏನು ಗಾಳಿ ಆಗಿರ್ಬೋದು, ಅನಿಲ ಆಗಿರ್ಬೋದು ಅಥವಾ ನೀರು, ಆಮೇಲೆ ಭೂಮಿಯಲ್ಲಿರ್ತಕ್ಕಂಥ ಲವಣಾಂಶಗಳು, ಅದರಲ್ಲಿರ್ತಕ್ಕಂಥ ವಿವಿಧ ರೀತಿಯಾದಂಥ ಅಣುಗಳು, ಕಣಗಳು ಅಥವಾ ಏನು ಮಿನರಲ್ಸ್ ಅಂತ ಏನು ಕರಿತೀವಿ, ವಿವಿಧ ರೀತಿಯಾದಂಥ ಉತ್ಪನ್ನಗಳು ಅಂತ ಕರಿತೀವಿ ಅವಾಗಿರ್ಬೋದು. ಸೊ ಇವೆಲ್ಲವನ್ನು ಸಹ ನಾವು ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಕರಿತೀವಿ. ಸೊ ಇವುಗಳನ್ನು ಸಹ ಒಂದು ಪ್ರಕ್ರಿಯೆಯ ಮೇಲೆ ಪ್ರಭಾವ ಬೀರುತ್ತೆ. ಅವುಗಳನ್ನು ನಾವು ಬಳಕೆ ಮಾಡ್ಕೊತೀವಿ. ಭೂಮಿ ಇದ್ದರೆ ಅದರಲ್ಲಿ ಏನೋ ಒಂದು ಚಟುವಟಿಕೆ, ಅದರಲ್ಲಿರ್ತಕ್ಕಂಥ ವಿವಿಧ ಪೋಷಕಾಂಶಗಳೇನಿದ್ದಾವೆ, ನ್ಯೂಟ್ರಿಯೆಂಟ್ಸ್ ಏನಿದ್ದಾವೆ, ಭೂಮಿಯಲ್ಲಿ ಇರ್ತಕ್ಕಂಥ ನ್ಯೂಟ್ರಿಯೆಂಟ್ಸು ಒಂದು ಸಸ್ಯಕ್ಕೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದು ನಮ್ಮ ಕಣ್ಣು ಕಾಣಿಸೋದಿಲ್ಲ. ಸೊ ಅದಕ್ಕೆ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ಅಂತ ಕರಿತೀವಿ, ಅಜೈವಿಕ ಘಟಕಗಳು ಅಂತ ಕರಿತೀವಿ. ಸೊ ಇದರಿಂದ ಸಾಕಷ್ಟು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ. ಸೊ ಇಲ್ಲಿ ಮುಂದುವರೆದಂತೆ ಅಕ್ವಾಟಿಕ್ ಎಕೋಸಿಸ್ಟಮ್ ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ. ದನ್ ಎಕೋಸಿಸ್ಟಮ್ which is located in a body of water is known as an aquatic ecosystem. The nature and characteristics of the communities of living or biotic organism and not living or abiotic factors which interact with and interrelated to one another are determined by the aquatic surroundings of their environment they are dependent upon. So aquatic ecosystem can be broadly classified into the marine ecosystem and freshwater ecosystem. ಈಗಾಗಲೇ ನಾವು ಚರ್ಚೆ ಮಾಡಿದ ಟೇಬಲಲ್ಲಿ ನಿಮಗೆ ಚರ್ಚೆ ಮಾಡಿ ಹೇಳಿಲಾಗಿದೆ. ಸೊ ಅದು ತುಂಬ ಮುಖ್ಯವಾದಂಥದ್ದು. Then marine ecosystem. These ecosystems are biggest of all ecosystems as all ocean and their parts are included in them. They contain salt marshes, intertidal zones, estuaries, lagoons, mangroves, coral reefs, the deep sea and the sea floor. So marine ecosystem has a unique flora and fauna and support a vast kingdom of species. These ecosystems are essential for the overall health of the both marine and terrestrial environments. ನೋಡಿ, ಮ್ಯಾರಿನ್ ತುಂಬ ಮುಖ್ಯವಾದದ್ದು. ಇದು ಸಮುದ್ರದ ಒಂದು ಪರಿಸರ ವ್ಯವಸ್ಥೆ ಅಂತ ಕರಿತೀವಲ್ಲ, ಇದು ಆಗಲೇ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ಮುಂದಕ್ಕೆ ಹೋಗೋದಾದರೆ ಫ್ರೆಶ್ ವಾಟರ್ ಎಕೋಸಿಸ್ಟಮ್ ಅಂತ ಹೇಳಲಾಗುತ್ತೆ. ಸೊ ಅದನ್ನು ನಾವು ಮಾಡಿದ್ವಿ. ಫ್ರೆಶ್ ವಾಟರ್ ಎಕೋಸಿಸ್ಟಮ್ ರಿವರ್ಸ್ ಆಗಿರ್ಬೋದು, ಲೇಕ್ಸ್ ಆಗಿರ್ಬೋದು, ಪಾಂಡ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ನಾವು ನೋಡ್ಬೋದು. ನೆಕ್ಸ್ಟು ಟೆರಿಸ್ಟ್ರಿಯಲ್ ಎಕೋಸಿಸ್ಟಮ್ ಅಂತ ಬರುತ್ತೆ. ಟೆರಿಸ್ಟ್ರಿಯಲ್ ಎಕೋಸಿಸ್ಟಮ್. Terrestrial ecosystems are those ecosystems that exist on land. Water may be present in a terrestrial ecosystem, but these ecosystems are primarily situated on land. These ecosystems are of different types, such as forest ecosystem, desert ecosystem, grassland ecosystem, and mountain ecosystem.
Then terrestrial ecosystems are distinguished from aquatic ecosystems by lower availability of water and the consequent importance of water as a limiting factor. These are characterized by great temperature fluctuations on both diurnal and seasonal basis than in aquatic ecosystem in similar climates. Availability of light is greater in terrestrial ecosystem than aquatic ecosystems because the atmosphere is more transparent of land than in water. Differences in temperature and light in terrestrial ecosystem reflect a completely different flora and fauna. ಸೊ ಇದು ತುಂಬ ಮುಖ್ಯ. ನೋಡಿ, ಯಾವುದೇ ಒಂದು ಪರಿಸರ ವ್ಯವಸ್ಥೆಯಲ್ಲಿ ನಾವು ನೋಡಿದಾಗ ಸೂರ್ಯನ ಬೆಳಕಿನಿಂದಾಗಿ ವಿವಿಧ ರೀತಿಯಾದಂಥ ಒಂದು ಪರಿಸರದ ಒಂದು ಬದಲಾವಣೆಗಳಾಗ್ತಾ ಇರ್ತವೆ. ಗಾಳಿ, ಬೆಳಕು ಅಥವಾ ನೀರು ಒಂದಕ್ಕೊಂದು ಪರಸ್ಪರ ಏನಾಗಿದ್ದಾವೆ, ಹೊಂದಾಣಿಕೆಯನ್ನು ಹೊಂದಿರುತ್ತೆ ಅಥವಾ ಸಂಬಂಧವನ್ನು ಹೊಂದಿರುತ್ತೆ. ಸೊ ಇದಿಷ್ಟನ್ನು ಸಹ ಒಂದು ಎಕೋಸಿಸ್ಟಮ್ನ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಅಂತ ಹೇಳ್ಬೋದು. ಉಳಿದಂಥ ಒಂದು ಅಂಶವನ್ನು ಪರಿಕಲ್ಪನೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು.